ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವಿಜಯಾಂಬಿಕಾ ಕರ್ಮಕಾಂಡಕ್ಕೆ ಬ್ರೇಕ್ ಹಾಕೋ ಸಮಯ ಬಂದಿದೆ. ಬಿಕಾಸ್ ಇಲ್ಲಿ ಶ್ರಾವಣಿಯ ಗಂಡ ಸುಬ್ಬುವಿನ ಪ್ರಾಣ ಅಪಾಯದಲ್ಲಿದೆ. ಹಾಗಾಗಿ ಇಲ್ಲಿ ಶ್ರಾವಣಿ ರಣಚಂಡಿ ಆಗ್ತಿದ್ದಾರೆ. ಜೊತೆಗೆ ಇಲ್ಲಿ ಎಲೆಕ್ಷನ್ ರಿಸಲ್ಟ್ ಕೂಡ ಹೊರಬಿಡ್ತದೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶ್ರಾವಣಿನೂ ಕ್ಯಾಂಪೇನ್ ಮಾಡ್ತಾ ಇದ್ರು, ವಿಜಯಾಂಬಿಕಾ ಕೂಡ ಕ್ಯಾಂಪೇನ್ ಮಾಡ್ತಾ ಇದ್ರು. ಶ್ರಾವಣಿ ಕ್ಯಾಂಪೇನ್ ಮಾಡಬೇಕಾದ್ರೆ ಜಸ್ಟ್ ತಾನು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರೆ ಹೊರತು ಯಾವುದೇ ರೀತಿಯ ಅಂಶವನ್ನು ತೋರಿಸ್ತಾ ಇರಲಿಲ್ಲ. ಆದರೆ ವಿಜಯಾಂಬಿಕಾ ಕ್ಯಾಂಪೇನ್ ಮಾಡೋದ್ರ ಜೊತೆಗೆ ಎಲ್ರಿಗೂ ಕೂಡ ದುಡ್ಡು ಗಿಫ್ಟು ಅಂತ ಕೊಡ್ತಾನೆ ಇದ್ರು. ಇದೆಲ್ಲದರ ನಡುವೆ ಇಲ್ಲಿ ವಿಜಯಾಂಬಿಕಾಗೆ ಒಂದು ರೀತಿಯಲ್ಲಿ ಭಯ ಶುರುವಾಗುತ್ತೆ, ಶ್ರಾವಣಿ ಗೆದ್ದು ಬಿಡಬಹುದೇನು ಅಂತ ಹೇಳಿ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಶ್ರಾವಣಿಯನ್ನೇ ಈ ಎಲೆಕ್ಷನ್ ಇಂದ ಹಿಂದೆ ಸರಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಜಯ ತನಗೆ ಸಿಗುತ್ತೆ ಅಂತ ಹೇಳಿ ವಿಜಯಾಂಬಿಕಾ ಯೋಚನೆ ಮಾಡ್ತಾರೆ. ಹಾಗಾಗಿ ಶ್ರಾವಣಿಗೆ ಆಫರ್ ಕೊಡಬೇಕು ಅಂತ ಹೇಳಿ ಶ್ರಾವಣಿ ಮನೆಗೆ ಬರ್ತಾರೆ. ಶ್ರಾವಣಿ ಮುಂದೆ ನೀನು ನಿನ್ನ ತಂದೆ ಹಾಗೆ ನಿನ್ನ ತಾತನ ಆಸ್ತಿಯನ್ನು ಉಳಿಸ್ಕೋಬೇಕು ಅಂದರೆ ಈ ಎಲೆಕ್ಷನ್ ಇಂದ ಹಿಂದೆ ಸರಿಬೇಕಾಗತ್ತೆ. ನಾನು ನಿನ್ನ ಹೆಸರಿಗೆ ಎಲ್ಲ ಆಸ್ತಿಯನ್ನು ಕೂಡ ಬರೆದು ಕೊಡ್ತಾ ಇದ್ದೀನಿ. ಯಾರೊಬ್ರು ದಡ್ರು ತಾನೇ ಆಸ್ತಿಯನ್ನೆಲ್ಲ ಕಳ್ಕೊತಾರೆ. ಆದರೆ ನಾನು ಬುದ್ಧಿವಂತರಾಗಿ ನಿಮ್ಮ ತಾತ ಮತ್ತು ನಿಮ್ಮ ಅಪ್ಪನ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡ್ರೆ, ಆದರೆ ಇವತ್ತು ಅವರೆಲ್ಲ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ನನ್ನ ಪಾಲಾಗಿದೆ. ಈ ರೀತಿಯಾಗಿ ಮತ್ತೊಬ್ಬರ ಪಾಲಾಗೋದಕ್ಕೆ ಬಿಡ್ತೀಯಾ ನೀನು? ನಿನಗೇನಾದರೂ ನಿನ್ನ ತಂದೆ ನಿನ್ನ ತಾತನ ಆಸ್ತಿ ಬೇಕು ಅಂದರೆ ನಾನು ಹೇಳು ಕಂಡೀಷನ್ಗೆ ಒಪ್ಕೋ, ಎಲೆಕ್ಷನಿಂದ ಹಿಂದೆ ಸರಿ ಅಂತ ಹೇಳಿ ವಿಜಯಾಂಬಿಕಾ ಆಫರ್ ಮಾಡ್ತಾರೆ. ನಂತರ 1 ಗಂಟೆ ಟೈಮ್ ಕೊಡ್ತೀನಿ, ಹೊರಗಡೆ ನಿಂತಿರ್ತೀನಿ ಅಂತ ಹೇಳಿ ವಿಜಯಾಂಬಿಕಾ ಹೊರ ಬರ್ತಾರೆ. ಎತ್ತ ಕಡೆ ಶ್ರಾವಣಿಯನ್ನ ಮನೆಯವರು ಎಲ್ಲರೂ ಕೂಡ ಬೇಡ, ಆಕೆಯ ಒಂದು ಕಂಡೀಷನ್ಗೆ ಒಪ್ಕೋಬೇಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ. ಅಮ್ಮ ಕೂಡ ಅದನ್ನೇ ಹೇಳ್ತಾರೆ. ಬಟ್ ಶ್ರಾವಣಿ ಮಾತ್ರ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಯಾರು ಏನೇ ಹೇಳಿದ್ರು ಕೂಡ ಆ ನಿರ್ಧಾರವನ್ನು ಮನ್ನಿಸೋದು ಕೂಡ ಇಲ್ಲ. ತನ್ನ ತಾತ ಮತ್ತು ಅಪ್ಪ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಆಸ್ತಿ ಇವತ್ತು ಅವರು ಬೀದಿ ಪಾಲಾಗಿದ್ದಾರೆ. ಅವರನ್ನ ಪರಿಸ್ಥಿತಿಯಲ್ಲಿ ನಾನು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ವಿಜಯಾಂಬಿಕಾ ಒಂದು ಆಫರನ್ನು ನಾನು ಒಪ್ಕೋತೀನಿ ಅಂತ ಹೇಳಿ ಮನೆಯವ್ರ ಮುಂದೆ ಹೇಳ್ತಾರೆ. ಜೊತೆಗೆ ವಿಜಯಾಂಬಿಕಾ ಮುಂದೆ ಕೂಡ ಬಂದು ಖಂಡಿತ ನಿನ್ನ ಆಫರನ್ನು ನಾನು ಒಪ್ಕೊಂಡಿದ್ದೀನಿ ಅಂತ ಕೂಡ ಹೇಳಿದಾಗ ವಿಜಯಾಂಬಿಕಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ನಂತರ ಸರಿ ಆಯಿತು, ನಿನ್ನ ತಾತ ಮತ್ತು ನಿನ್ನ ತಂದೆ ಎಷ್ಟೆಲ್ಲ ಕಷ್ಟಪಟ್ಟು ಇದನ್ನು ಕಳ್ಕೊಂಡ್ಬಿಟ್ರು, ನಾನು ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆ ಯೂಸ್ ಮಾಡಿ ಇದನ್ನು ಪಡ್ಕೊಂಡೆ, ಕೊನೆಗೂ ಕೂಡ ಈ ಒಂದು ಆಸ್ತಿಯನ್ನು ಪಡ್ಕೋತಾ ಇದೆಯಾ, ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕಾಗತ್ತೆ, ಎಲೆಕ್ಷನಿಂದ ಹಿಂದೆ ಸರಿಬೇಕಾಗತ್ತೆ ಅಂದಾಗ ಖಂಡಿತ ನಾನು ನಾಮಿನೇಷನ್ ವಾಪಸ್ ತಗೋತೀನಿ ಅಂತ ಶ್ರಾವಣಿ ಹೇಳಿದಾಗ ಎಲ್ಲಿ ಶ್ರಾವಣಿ ವಾಪಸ್ ತಗೊಳಕ್ಕಾಗತ್ತೆ? ಯಾಕಂದರೆ ಆಲ್ರೆಡಿ ನಾಮಿನೇಷನ್ ವಾಪಸ್ ತಗೊಳ್ಳೋ ಟೈಮ್ ಮುಗ್ದು ಹೋಗಿದೆ. ಹಾಗಾಗಿ ನೀನು ಒಂದು ವಿಡಿಯೋ ಮಾಡು, ಈ ಎಲೆಕ್ಷನಲ್ಲಿ ನಿಲ್ಲೋ ಯೋಗ್ಯತೆ ನನಗಿಲ್ಲ, ಹಾಗಾಗಿ ನಾನು ನೀನು ಎಲೆಕ್ಷನಲ್ಲಿ ನಿಲ್ಲುವುದಿಲ್ಲ, ನನಗೆ ಯಾರು ಓಟ್ ಹಾಕಬೇಡಿ, ವಿಜಯಾಂಬಿಕಾ ಒಳ್ಳೆ ಸ್ಪರ್ಧೆ ಆಗಿದ್ದಾರೆ, ಅಭ್ಯರ್ಥಿ ಆಗಿದ್ದಾರೆ, ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿ ವಿಡಿಯೋ ಮಾಡಿ ಕಳಿಸು, ಆ ನಂತರ ಇದು ನಿನ್ನ ಹೆಸರಿಗೆ ಬರುತ್ತೆ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಾರೆ. ಅದೇ ರೀತಿಯಾಗಿ ಶ್ರಾವಣಿ ಕೂಡ ನನಗೆ ಯೋಗ್ಯತೆ ಇಲ್ಲ, ನನಗೆ ಯಾರು ಓಟ್ ಹಾಕಬೇಡಿ ಅಂತಾನೆ ವಿಡಿಯೋ ಮಾಡಿ ವಿಜಯಾಂಬಿಕಾಗೆ ಕಳಿಸ್ತಾರೆ. ವಿಜಯಾಂಬಿಕಾಗೆ ಫುಲ್ ಖುಷಿ ಆಗ್ಬಿಡತ್ತೆ. ಈ ಕಡೆ ಮತ್ತೆ ಯಾಕೆ ಶ್ರಾವಣಿ ಅವರು ಈ ರೀತಿ ಮಾಡಿದ್ರು ಅನ್ಕೋತಿದ್ದಾರೆ. ನಂತರ ಈ ಒಂದು ವಿಡಿಯೋವನ್ನು ವೈರಲ್ ಮಾಡಿ ಅಂತ ಹೇಳಿ ವಿಜಯಾಂಬಿಕಾ ಹೇಳ್ತಿದ್ದಾಗೇನೆ ವೈರಲ್ ಮಾಡೋದಕ್ಕೆ ಇಲ್ಲಿ ಮಾಡಿ ಮುಂದಾಗ್ತಾರೆ. ಅದರ ನಡುವೆ ಅತ್ತ ಕಡೆ ಮನೆಯವ್ರು ಎಲ್ಲ ಕೂಡ ಎಂಥ ಎಡವಟ್ ಕೆಲಸ ಮಾಡಿಬಿಟ್ಟೆ ಶ್ರಾವಣಿ ಅಂತ ಹೇಳಿ ತುಂಬ ಪಿಕ್ಚರ್ ಮಾಡಿಕೊಂಡಾಗ ಇಲ್ಲಿ ಕಾಂತವರು ಒಂದು ಬಿಗ್ ಡೋಸನ್ನು ಎಲ್ರಿಗೂ ಕೂಡ ಕೊಡ್ತಾರೆ. ಬಿಕಾಸ್ ಮಗದೊಂದು ವಿಡಿಯೋವನ್ನು ತೋರಿಸ್ತಾರೆ. ಅಲ್ಲಿ ವಿಜಯಾಂಬಿಕಾ ಶ್ರಾವಣಿ ಮುಂದೆ ನಿಂತು ಎಲ್ಲ ತನ್ನ ತಪ್ಪನ್ನು ಒಪ್ಕೊಂಡು ಆಫರ್ ಮಾಡಿದಂಥ ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಕಾಂತವ್ರೆ ರೆಕಾರ್ಡ್ ಮಾಡಿರ್ತಾರೆ. ಇದೆಲ್ಲದರ ಮಾಸ್ಟರ್ ಮೈಂಡ್ ಶ್ರಾವಣಿನೇ ಆಗಿದ್ದಾಳೆ. ಅದೇ ಕಾರಣಕ್ಕೋಸ್ಕರನೇ ಮನೆಯವ್ರಿಗೆಲ್ಲರೂ ಕೂಡ ಶ್ರಾವಣಿಯ ಒಂದು ಮಾಸ್ಟರ್ ಮೈಂಡ್ಗೆ ಸಲ್ಯೂಟ್ ಹೊಡಿತಾರೆ. ನಂತರ ಆ ಒಂದು ವಿಡಿಯೋವನ್ನು ವೈರಲ್ ಮಾಡ್ತಾರೆ ಶ್ರಾವಣಿ. ಈ ಕಡೆ ವಿಜಯಾಂಬಿಕಾ ಅನ್ಕೋತಾರೆ ತನ್ನ ವಿಡಿಯೋ ವೈರಲ್ ಆಗ್ತದೆ ಅಂತ ಹೇಳಿ, ಅಂದರೆ ಶ್ರಾವಣಿ ಎಲೆಕ್ಷನಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಹೇಳಿದಂಥ ವಿಡಿಯೋ. ಬಟ್ ಅದಕ್ಕೆ ಬದಲಾಗಿ ಬೇರೊಂದು ವಿಡಿಯೋ ವೈರಲ್ ಆಗ್ತದೆ ಅಂತ ಮಾಡಿ ತೋರಿಸಿದಂತಾಗಿ ವಿಜಯಾಂಬಿಕಾ ಕಕ್ಕಾಬಿಕ್ಕಿ ಆಗ್ತಾರೆ, ಕೆಂಟುವಾಗ್ತಾರೆ. ಬಿಕಾಸ್ ತನ್ನ ಒಂದು ಗುಣವನ್ನು ತಾನೇ ಹೊಗಳಿಕೊಂಡು ಮಾತಾಡಿದಂಥ ಆ ಒಂದು ವಿಡಿಯೋ ಎಲ್ಲ ಕಡೆ ಕೂಡ ವೈರಲ್ ಆಗ್ತದೆ. ಇದರಿಂದ ನಿಜಕ್ಕೂ ವಿಜಯಾಂಬಿಕಾ ಕೋಪ ಜಾಸ್ತಿ ಆಗುತ್ತೆ. ಎಲ್ಲವೂ ಕೂಡ ಆಕೆಗೆ ನೆಗೆಟಿವ್ ಆಗುತ್ತೆ. ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಬಹು ವರ್ಷಗಳಿಂದ ಕನಸನ್ನು ಹೊತ್ತಂಥ ವಿಜಯಾಂಬಿಕಾ ಕನಸಿಗೆ ಶ್ರಾವಣಿ ತಣ್ಣೀರು ಹಚ್ಚಿದ್ದಾಳೆ. ಇದರಿಂದ ಕುಪಿತಗೊಂಡಂಥ ವಿಜಯಾಂಬಿಕಾ ಇಲ್ಲ, ಶ್ರಾವಣಿ ಕತ್ತಿಯನ್ನೇ ಮುಗಿಸ್ಬೇಕು ನಾನು ಅಂತ ಹೇಳಿದ್ದ ರೌಡಿಗಳನ್ನ ಭೇಟಿ ಆಗ್ತಾರೆ. ರೌಡಿಗಳನ್ನ ಭೇಟಿ ಆಗಿದ್ದೆ ಇಲ್ಲಿ ಶ್ರಾವಣಿ
ಹೆದರ್ಕೊಂಡು ನನ್ನಿಂದ ಕುಟುಂಬದ ಸಮೇತ ದೂರ ಹೋಗಬೇಕು, ಆ ರೀತಿ ನೀವು ಮಾಡಬೇಕು, ಏನು ಮಾಡ್ತಿರೋ ಗೊತ್ತಿಲ್ಲ. ಆ ಒಂದು ಗಲಾಟೆಯಲ್ಲಿ ಅವಳ ಕತ್ತೆ ಕೂಡ ಮುಗಿದ್ರೂ ಕೂಡ ನನಗೇನು ಯೋಚನೆ ಇಲ್ಲ. ಅವಳೇ ಅಲ್ವಾ ನನಗೆ ಪ್ರತಿಸ್ಪರ್ಧಿ, ಅವಳೇ ಇಲ್ಲ ಅಂದರೆ ನನ್ನ ಎಲೆಕ್ಷನ್ ಇನ್ನೂ ಕೂಡ ಈಸಿ ಆಗುತ್ತೆ. ಅವಳಿಂದಾಗಿ ಇವತ್ತು ನನಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ. ಅವಳ ಕತೆನೇ ಮುಗಿದ್ರೂ ನನಗೆ ಯೋಚನೆ ಇಲ್ಲ ಅಂತ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಏನು ಮಾಡೋಕ್ಕಾಗತ್ತೋ ಅದನ್ನು ಮಾಡ್ತೀವಿ ಅಂತ ಕೂಡ ರೌಡಿಗಳು ತಿಳಿಸ್ತಾರೆ. ನಂತರ ಈ ಒಂದು ವಿಷಯವನ್ನು ಮದನ್ ಕೂಡ ಸುಬ್ಬುಗೆ ಕನ್ವೆ ಮಾಡ್ತಾರೆ. ಈ ರೀತಿ ವಿಜಯಾಂಬಿಕಾ ಶ್ರಾವಣಿ ಮೇಲೆ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ತುಂಬ ಹುಷಾರಾಗಿರ್ಲಿಕ್ಕೆ ಹೇಳಿ, ಆ ರೌಡಿಗಳು ನಿಜವಾಗ್ಲೂ ಶ್ರಾವಣಿ ಕತ್ತಿಯನ್ನೇ ಮುಗಿಸಬಹುದು ಅಂತ ಎಚ್ಚರಿಕೆ ಕೊಡ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಇಂಥದ್ದೆಲ್ಲ ನಮಗೆ ಸಾಮಾನ್ಯ ಆಗಿಬಿಡುತ್ತೆ. ಇಂಥ ಎಷ್ಟೋ ವಿಜಯಾಂಬಿಕಾ ಆಟಗಳನ್ನು ಕುತಂತ್ರಗಳನ್ನು ನಾವು ಎದುರಿಸಿದ್ದೀವಿ ಅಂತ ಸುಬ್ಬು ಕೂಡ ಹೇಳ್ತಾರೆ. ನಂತರ ಆ ರೌಡಿಗಳು ಶ್ರಾವಣಿ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಎಲ್ಲವನ್ನ ಕೂಡ ಪತ್ತೆ ಹಚ್ಚುತ್ತಿದ್ದಾರೆ. ಫೈನಲಿ ಒಂದು ದಿನ ಅಬ್ಸರ್ವ್ ಮಾಡಿದ್ದೆ, ಸೆಕೆಂಡ್ ಡೇ ಶ್ರಾವಣಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ. ಇತ್ತ ಕಡೆ ಸುಬ್ಬುನೇ ಶ್ರಾವಣಿಯನ್ನ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಏನೋ ಒಂದು ರೀತಿ ಕಳವಳ ಅಂತ ಅನ್ನಿಸ್ತಾ ಇರುತ್ತೆ ಸುಬ್ಬುಗೆ. ಅದಕ್ಕೆ ಸರಿಯಾಗಿ ಇಲ್ಲಿ ಸುಬ್ಬಿಗೆ ಒಂದು ಕಾಲ್ ಬರುತ್ತೆ, ನಿಮ್ಮ ತಂದೆ ಪದ್ದು ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಆದಷ್ಟು ಬೇಗ ಬನ್ನಿ ಅಂತ. ಹಾಗಾಗಿ ಮೇಡಮ್ ಅವರೇ, ಅಪ್ಪಗೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ನಾನು ಕೂಡ ಬರ್ತೀನಿ ಅಂದಾಗ, ಇಲ್ಲ ನೀವು ಅರ್ಜೆಂಟಾಗಿ ಎಲೆಕ್ಷನ್ಗೆ ಹೋಗಲೇಬೇಕಾಗಿದೆ, ನಾನು ಹೋಗಿ ನೋಡ್ತೀನಿ, ನೀವು ಹೊರಡಿ ಅಂತ ಹೇಳಿದೆ. ಆಟೋ ಓದಿಸಿ ಸುಬ್ಬು ಹೊರಟು ಬಿಡ್ತಾರೆ. ಆದರೆ ಆಟೋದಲ್ಲಿ ಹೋಗ್ತಿದ್ದಂತಹ ಶ್ರಾವಣಿಗೆ ನಿಜಕ್ಕೂ ಕೂಡ ರೌಡಿಗಳು ಎದುರಾಗ್ತಿದ್ದಾಗೇ ಒಂದು ಕ್ಷಣ ತಬ್ಬಿಬಾಗುತ್ತೆ. ನಂತರ ಇಲ್ಲಿ ಶ್ರಾವಣಿ ಏನೇ ಹೆದರುವುದಿಲ್ಲ, ಸಣ್ಣ ವಿಷಯ ತಗೊಂಡು ಕೆತ್ತ ತಗೊಂಡು ಬರ್ತಾ ಇದ್ದೀರಾ ಅಂತಾನೆ ಇಲ್ಲಿ ಗಲಾಟೆಯನ್ನು ಮಾಡ್ತಾಳೆ, ಜೊತೆಗೆ ಪಾಠ ಕಲಿಸೋದಕ್ಕೆ ಮುಂದಾಗ್ತಾಳೆ. ಆ ಒಂದು ಸಮಯದಲ್ಲಿ ಎಲ್ಲ ರೌಡಿಗಳು ಸೇರಿಕೊಂಡು ಇಲ್ಲಿ ಶ್ರಾವಣಿ ಕತ್ತಿಯನ್ನೇ ಮುಗಿಸೋದಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಮದನ್ ಸುಬ್ಬುಗೆ ವಿಷಯ ತಿಳಿಸುತ್ತಾರೆ, ಮಗದೊಮ್ಮೆ ಇವತ್ತು ಅಟ್ಯಾಕ್ ಆಗ್ತದೆ ಅಂತ. ಆಗ ಇಲ್ಲಿ ಸುಬ್ಬು ವಲ್ಲಿಗೆ ವಿಷಯ ತಿಳಿಸಿ ಶ್ರಾವಣಿಯನ್ನು ಕಾಪಾಡೋದಕ್ಕೆ ಅಂತ ಹೇಳಿರ್ತಾರೆ. ಫೈನಲಿ ವಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ, ಶ್ರಾವಣಿಯನ್ನು ಕಾಪಾಡ್ತಾರೆ. ಕೊನೆಗೂ ರೌಡಿಗಳಿಂದ ಶ್ರಾವಣಿ ಬಚಾವಾಗ್ತಾರೆ. ಮತ್ತೆ ವಿಜಯಾಂಬಿಕಾ ಪ್ಲಾನ್ ಫ್ಲಾಪ್ ಆಗ್ತದೆ. ಇದರ ನಡುವೆ ಇಲ್ಲಿ ಎಲೆಕ್ಷನ್ನ ರಿಸಲ್ಟ್ ದಿನ ಬಂದೇ ಬಿಟ್ಟಿದೆ. ಎಲ್ಲರೂ ಕೂಡ ಏನಾಗಬಹುದು ಅಂತ ಕಾಯ್ತಿದ್ದಾರೆ. ಬಟ್ ಸುಬ್ಬು ಅಲ್ಲಿಲ್ಲ. ಇಲ್ಲಿ ಶ್ರಾವಣಿ ಮತ್ತು ವಿಜಯಾಂಬಿಕಾ ಇದ್ದಾರೆ, ಶ್ರಾವಣಿ ಫ್ಯಾಮಿಲಿ ಕೂಡ ಇದೆ. ಅಲ್ಲಿ ಕೌಂಟಿಂಗ್ ಆಗ್ತಿದೆ. ಪ್ರತಿ ಹಂತದಲ್ಲೂ ಕೂಡ ವಿಜಯಾಂಬಿಕಾ, ಮಗದೊಂದು ಹಂತದಲ್ಲಿ ಶ್ರಾವಣಿ ಈ ರೀತಿ ಮೇಲುಗೈ ಸಾಧಿಸ್ತಾನೆ ಬರ್ತಿದ್ದಾರೆ. ಜೊತೆಗೆ ಒಂದಷ್ಟು ಸಮಯ ವಿಜಯಾಂಬಿಕಾ ಹಿಂದೆನೆ ಉಳ್ಕೊಂಡ್ಬಿಡ್ತಾರೆ. ನಂತರ ರಿಸಲ್ಟ್ಸ್ ಹೊರ ಹೊಮ್ಮುತ್ತದೆ. ಇಲ್ಲಿ ಒಂದು ಪಕ್ಷದಿಂದ ಸ್ಪರ್ಧೆಗಿಳಿದಿರ್ತಕ್ಕಂಥ ವಿಜಯಾಂಬಿಕಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರ್ತಕ್ಕಂತಹ ಶ್ರಾವಣಿ ಮುಂದೆ ಸೋಲನ್ನು ಅನುಭವಿಸಿದ್ದಾರೆ. ಜೊತೆಗೆ ಅಂತಂತ ಸೋಲಲ್ಲ 67,000 ಮತಗಳಿಂದ ಶ್ರಾವಣಿ ಜಯಶಾಲಿ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಿದ್ದಾಗೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಿದ್ದಾರೆ. ಈ ಕಡೆ ವಿಜಯಾಂಬಿಕಾ ಕೋಪ ತಾರಕಕ್ಕೇರಿದೆ. ಕೊನೆಗೂ ಕೂಡ ಇಲ್ಲಿ ಶ್ರಾವಣಿ ತನ್ನ ಒಂದು ಖುಷಿಯನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ಇನ್ನೂ ಸುಬ್ಬು ಬಂದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾರೆ. ಸುಬ್ಬುನೇ ಇರಬೇಕು ಇದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಕಾಲ್ ಮಾಡ್ತಿದ್ದಾರೆ. ಬಟ್ ಆ ಕಡೆ ಸುಬ್ಬುನ ಅಟ್ಯಾಕ್ ಮಾಡಿದ್ದೆ, ಸುಬ್ಬು ಮೇಲೆ ಇಲ್ಲಿ ಲಾಕ್ ಮಾಡಿದ್ದಾರೆ ವಿಜಯಾಂಬಿಕಾ. ಹಾಗಿದ್ರೆ ಏನಾಗಬಹುದು? ಎಲೆಕ್ಷನ್ಗೋಸ್ಕರ ಸುಬ್ಬುನೇ ಕಳ್ಕೊಂಡ್ಬಿಡ್ತಾಳೆ ಇಲ್ಲಿ ಶ್ರಾವಣಿ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.